ಪ್ರೀತಿಯ ಶರಣ ಬಂಧುಗಳಿಗೆ ವಚನಗಳು ವಿತ್ ಮುಗುಳುನಗೆ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಕಾಯಕವೇ ಕೈಲಾಸ, ಕರ್ತವ್ಯವೇ ಪರಮೋದ್ದೇಶ, ಕಾಯಕವೇ ಆರ್ಥಿಕ ಬೆಳವಣಿಗೆಗೆ ಏಕೈಕ ಮಾರ್ಗ. ಸಮಾಜವನ್ನು ಕಟ್ಟಲಿಕ್ಕೆ ಜಾತಿರಹಿತ, ವರ್ಣರಹಿತ, ವರ್ಗರಹಿತ, ಲಿಂಗಭೇದರಹಿತ ಸಮಾಜವನ್ನು ಕಟ್ಟಲಿಕ್ಕೆ ಮುಖ್ಯವಾದಂಥದ್ದನ್ನು ಆಯ್ಕೆ ಮಾಡಿಕೊಳ್ಳೋದು ಯಾವುದು ಅಂದರೆ ಕಾಯಕ ತತ್ವ, ದಾಸೋಹ ಮತ್ತು ಸಮಾನತೆ. ಕಾಯಕವೇ ಕೈಲಾಸ ಅಂತ ಇಡೀ ಜಗತ್ತಿಗೆ ಸಂದೇಶ ಕೊಟ್ಟವರು ನಮ್ಮ ಶರಣರು. ಬಹುಶಃ ಅದಕ್ಕೊಂದು ಹೊಸ ಪರ್ಯಾಯ ಆಲೋಚನೆಯನ್ನು ಎಲ್ಲರ ಮನಸ್ಸಿಗೆ ಬಿತ್ತಿದವರು ನಮ್ಮ ವಚನಕಾರರು. ಈ ಕಾಯಕ ಅಂತಂದರೆ ಏನು ಅಂತ ಅಂದರೆ, ಸಹಜವಾಗಿ ಈ ದೇಹ ಕಂಟ್ರೋಲ್ನಲ್ಲಿ ಇರಬೇಕು ಅಂದರೆ ಅನ್ನ ಬೇಕು, ಸ್ವಲ್ಪ ಶಕ್ತಿ ಬೇಕು. ಅನ್ನ ಬೇಕು ಅಂದರೆ ಅದಕ್ಕೆ ದುಡ್ಡು ಬೇಕು ಅಂದರೆ ಅದಕ್ಕೊಂದು ಕಾಯಕ ಮಾಡಲೇಬೇಕು. ಅದಕ್ಕೆ ಹೇಳ್ತಾರೆ ಲೈಫ್ ಈಸ್ ಬ್ಯೂಟಿಫುಲ್ ಅಂತ. ಲೈಫು ಬ್ಯೂಟಿಫುಲ್ ಆಗಬೇಕು ಅಂದರೆ ನಾವು ಡ್ಯೂಟಿಫುಲ್ ಆಗಿರಬೇಕು ಅಂತ ಹೇಳಿ, ಯಾರು ಡ್ಯೂಟಿಫುಲ್ ಆಗಿರ್ತಾರೆ ಅವ್ರ ಲೈಫು ಬ್ಯೂಟಿಫುಲ್ ಅಂತ. ಇದನ್ನೇ ಬಸವಣ್ಣನವರು ಕಾಯಕವೇ ಕೈಲಾಸ ಅಂತ ಹೇಳ್ತಾರೆ. ಯಾರು ಕೆಲಸ ಮಾಡ್ತಾರೆ ಅವರು ಪರಿಶುದ್ಧರಾಗಿ, ನಿಷ್ಕಲ್ಮಶವಾಗಿ, ಅವರು ತಮ್ಮನ್ನಷ್ಟೇ ತಾವು ಅದ್ಭುತವಾಗಿ, ಸ್ವತಂತ್ರವಾಗಿ ಬದುಕ್ತಾರೆ. ಈ ಕಾಯಕದ ಬಗ್ಗೆ ಒಂದು ಒಳ್ಳೆ ಮಾತಿದೆ. ಏನಂತ ಅಂದರೆ, ಹೇಗಿರಬೇಕು ಕಾಯಕ ಅಂದರೆ, ಕಾಯಕದಲ್ಲಿ ನಾವು ನಿರಕ್ತನಾಗಿದ್ದೆಡೆ ಗುರುಪೂಜೆಯನ್ನು ಮರೆಯಬೇಕು, ಲಿಂಗ ಪೂಜೆಯನ್ನು ಮರೆಯಬೇಕು, ಅಥವಾ ಶರಣ ಬಂದರೆ, ಜಂಗಮ ಬಂದರೆ ಹಂಗ ಹರಿಯಬೇಕು. ಕಾಯಕವನ್ನು ಮಾಡುವಾಗ ಗುರು, ಲಿಂಗ, ಜಂಗಮವನ್ನು ಸೈಡಿಗೆ ತಳ್ಳಿಬಿಡ್ತಾರೆ, ಪಕ್ಕಕ್ಕೆ ಇಟ್ಬಿಡ್ತಾರೆ. ಅಂದರೆ ಕಾಯಕದ ಮಹತ್ವ ಅಷ್ಟರ ಮಟ್ಟಿಗೆ ಒಂದು ಪ್ರಾಶಸ್ತ್ಯವನ್ನು ಕೊಡ್ತಾರೆ. ಪ್ರತಿಯೊಬ್ಬರು ದುಡಿಬೇಕು, ಪ್ರತಿಯೊಬ್ಬರು ತಿನ್ನಬೇಕು ಅಂತ ಹೇಳಿ ಶರಣರ ಆ ಒಂದು ಅನುಭವ ಮಂಟಪದಲ್ಲಿ ಕೇವಲ ಸಾಹಿತ್ಯ ಕ್ರಾಂತಿ ಆಗಲಿಲ್ಲ, ಅಥವಾ ಸಾಮಾಜಿಕ ಕ್ರಾಂತಿ ಆಗಲಿಲ್ಲ, ಆಧ್ಯಾತ್ಮಿಕ ಕ್ರಾಂತಿ ಆಗಲಿಲ್ಲ, ಒಂದು ಆರ್ಥಿಕ ಕ್ರಾಂತಿಯೇ ಕೂಡ ಆಯಿತು. ಈ ಎಲ್ಲವನ್ನು ಇಟ್ಕೊಂಡು ನಮ್ಮ ಬಸವಣ್ಣನವರು ಹೋಗ್ತಾರೆ. ಅಂದರೆ ಎಲ್ಲರೂ ಯಾವಾಗ ಕಾಯಕವನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ, ಆಗ ಒಂದು ಸಾಮಾಜಿಕ, ಆಧ್ಯಾತ್ಮಿಕ, ಸಾಹಿತ್ಯಿಕ ಜೊತೆಗೆ ಆರ್ಥಿಕ ಸ್ವಾಯತ್ತತೆಯನ್ನು ಕೂಡ ಅಲ್ಲಿ ಕಾಣ್ತೇವೆ. ಯಾರು ಕೂಡ ಹಂಗಾಗಿ ಬದುಕಲಿಲ್ಲ. ಎಲ್ಲರೂ ಜಂಗಮವಾಗಿ ಬದುಕಿದ್ರು. ಎಲ್ಲರೂ ಕೂಡ ದುಡಿದ್ರು, ಎಲ್ಲರೂ ಕೂಡ ತಿಂತಾಯಿದ್ರು, ಎಲ್ಲರೂ ಕೂಡ ಹಂಚಿ ತಿಂತಾಯಿದ್ರು, ಎಲ್ಲರೂ ಸಂತೋಷವಾಗಿದ್ದರು. ಹೀಗೆ ಆ ಕಾಯಕವನ್ನು ಮಾಡ್ತಾಯಿದ್ರು. ಅದರಲ್ಲಿ ಬಹಳ ಮುಖ್ಯವಾದದ್ದು ಅಂದರೆ, ನಮ್ಮ ನಲಿಯ ಚಂದಯ್ಯ ಅವರು ಒಂದು ಮಾತಿದೆ, ಎಷ್ಟು ಅದ್ಭುತವಾಗಿ ಹೇಳ್ತಾರೆ ಅಂದರೆ, ಕಾಯಕ ಅಂದರೆ ಏನು ಅಂತ ಅಂದರೆ, ಕಾಡಿನ ಸೊಪ್ಪಾದರೂ ಸರಿ ಅದು ಅವನ ದುಡಿಮೆಯಾಗಿರಬೇಕು ಅಂತ ಹೇಳಿ, ಕಾಯಕವನ್ನು ಕುಂದಿಸಿ, ನಿಂದಿಸಿ ಅಥವಾ ಇನ್ಯಾರೋ ಮನಸ್ಸನ್ನು ನೋಯಿಸಿ ತರೋದಲ್ಲ. ಅದು ಕಾಡಿನ ಸೊಪ್ಪಾದರೂ ಕೂಡ ಅತ್ಯಂತ ಪ್ರೀತಿಯಿಂದ, ಪರಿಶುದ್ಧತೆಯ ಮನಸ್ಸಿನಿಂದ ತರಬೇಕು. ಆ ಕಾಯಕವನ್ನು ಮಾಡಬೇಕು ಅಂತ ಇನ್ನೊಬ್ಬರು ಇದ್ದಾರೆ. ಶರಣ ಲದ್ದೆಯ ಸೋಮ ಅಂತ ಒಬ್ಬರು ಶರಣರು, ವಚನಕಾರರು. ಅವರು ಅತ್ಯಂತ ಶ್ರೇಷ್ಠ ವಚನಕಾರರು. ಅವರು ಸಿಕ್ಕಿರೋದು ಒಂದೇ ಒಂದು ವಚನ ಮಾತ್ರ. ಅವರು ಒಂದು ಕಡೆ ಹೇಳ್ತಾರೆ, ಕಾಯಕ ಅಂತ ಅಂದರೆ ಏನು ಅಂತ ಅಂದರೆ, ಯಾವ ಕಾಯಕವಾದೊಡೇನು ಸ್ವಕಾಯಕವ ಮಾಡುವೆಡೆ, ಗುರುಲಿಂಗ ಜಂಗಮವನಿಟ್ಟು ಹೊಕ್ಕುದ ಆರೈಸಿ ನಿಕ್ಕುದ ಓಲೈಸಿ. ಅವರು ಎಷ್ಟು ಅದ್ಭುತವಾಗಿ ಹೇಳ್ತಾರೆ ಅಂತಂದರೆ, ಯಾವುದೇ ಕಾಯಕ ಆದರೂ ಪರವಾಗಿಲ್ಲ, ಅದನ್ನು ಸ್ವಕಾಯಕವೆಂದು ಪರಿಭಾವಿಸಿ ತನ್ನ ಹೃದಯದಿಂದ ಮಾಡಬೇಕು, ನಮ್ಮ ಒಳಗಿನ ಅಂತರ್ಭಾವದಿಂದ ಮಾಡಬೇಕು. ಮಾಡಿ ಏನು ಬರುತ್ತೆ ಅದನ್ನು ನಾವು ಯಾರ್ಯಾರಿಗೆ ಏನೇನು ಕೊಡಬೇಕೋ ಕೊಟ್ಬಿಟ್ಟು, ಮಿಕ್ಕದ್ದನ್ನು ನಾವು ಇಟ್ಕೊಂಡು, ಕೊನೆ ಸಾಲು ಎಷ್ಟು ಚೆನ್ನಾಗಿದೆ ನೋಡಿ, ರೋಗ ಬಂದರೆ ನರಳು, ಬೇನೆ ಬಂದರೆ ಒರಳು, ಸಾವು ಬಂದರೆ ಸಾಯಿ. ಎಷ್ಟು ಅದ್ಭುತವಾದ ಅನುಭವವನ್ನು ಒಂದೇ ಒಂದು ವಚನದಲ್ಲಿ ಹೇಳ್ತಾರೆ. ಒಬ್ಬ ಮನುಷ್ಯ ಇಡೀ ಜೀವಿತವನ್ನು ಅವ್ರು ಹೇಳಿಬಿಡ್ತಾರೆ, ನೀನು ಕಷ್ಟ ದುಡಿದು ಯಾರಿಗೆ ಏನೇನು ಟ್ಯಾಕ್ಸ್ ಕೊಡಬೇಕೋ, ತೆರಿಗೆ ಕಟ್ಟಬೇಕೋ, ಏನೇನು ಕೊಡಬೇಕೋ ಕೊಡು, ಕಾಯಕವನ್ನು ಮಾಡು, ಏನು ಉಳಿತ ಅದನ್ನು ಇಟ್ಕೋ. ರೋಗ ಬಂದರೆ ನರಳು, ಬೇನೆ ಬಂದರೆ ಒರಳು, ಸಾವು ಬಂದರೆ ಸಾಯಿ. ಇದಕ್ಕೆ ಆ ದೇವರ ಹಂಗ್ಯಾಕೆ ಪ್ರತಿನಿತ್ಯ ದೇವರ ಮುಂದೆ ನಿಂತುಕೊಂಡರೆ, ದೇವರೇ ನಮಗೆ ಒಳ್ಳೇದು ಮಾಡು, ಒಳ್ಳೆ ಆರೋಗ್ಯ ಕೊಡು ಅಂತೇಳಿ ಒಂದು ದೊಡ್ಡ ಪಟ್ಟಿನೇ ನಮ್ಮದು ಇರುತ್ತೆ. ದೇವ್ರ ಮುಂದಕ್ಕೆ ಹೋಗಿ ನಿಂತ್ಕೊಂಡ್ರೆ ನಮ್ಮದು. ಆದರೆ ಯಾವತ್ತೂ ದೇವರನ್ನು ಕೇರೆ ಮಾಡಬೇಡಿ ಅಂತ ಹೇಳ್ತಾರೆ. ಅವರು ಎಂತಹ ಮಹಾನುಭಾವಿ, ಎಂತಹ ಶಿವಶರಣ ಆ ಜೀವವನ್ನು ಏನು ಅರ್ಥೈಸಿಕೊಂಡಿದ್ರು ಅಂದರೆ ಆ ಶಿವಶರಣರು. ಅದಕ್ಕೆ ಅವರು ನಾಳೆ ಬಪ್ಪುದು ಹಿಂದೆ ಬರಲಿ, ಇಂದು ಬಪ್ಪುದು ಈಗಲೇ ಬರಲಿ, ಇದಕ್ಕ್ಯಾರು ಅಂಜುವರು, ಇದಕ್ಕ್ಯಾರು ಅಳುಕುವರು, ಏಕೆ ಹೆದರಿಕೋಬೇಕು, ಅದು ಸಾವಾದರೂ ಸರಿ ಏನಾದರೂ ಸರಿ, ಅದು
ಈಗಲೇ ಬರಲಿ, ಇವತ್ತೇ ಬರಲಿ, ಈ ಕ್ಷಣದಲ್ಲೇ ಬರಲಿ ಅಂತ ಹೇಳ್ತಿದ್ರು ನಮ್ಮ ವಚನಕಾರರು. ಹೀಗೆ ಕಾಯಕದ ಮಹತ್ವವನ್ನು ತುಂಬ ಅದ್ಭುತವಾಗಿ ಜಗಕ್ಕೆ ಸಾರಿದರು ನಮ್ಮ ಅಂದಿನ ಶರಣರು ಮತ್ತು ವಚನಕಾರರು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ನಾನು ನಿಮ್ಮೊಂದಿಗೆ. ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು.